ಹಾಯ್. ಟ್ರೈನಲ್ಲಿ ಹತ್ತಿದ್ಯಾ? ಎಲ್ಲಿ ಹೋಗ್ತಿದ್ಯಾ? ಹಾಂ, ಎಲ್ಲಿ ಹೋಗ್ತಿದ್ಯಾ ನೀನು? ನೋಡು ನನ್ನ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ಎಲ್ಲಪ್ಪ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಒನ್ ಡೇ ಔಟಿಂಗ್ ವಿತ್ ದುತಿ. ಸೊ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಮುಂದೆ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹಾಗೆ ಒಂದು ಕೆಲವೊಂದು ಪಿಕ್ಸ್ಗಳನ್ನ ಹಾಗೆ ಕ್ಲಿಕ್ ಮಾಡಿಕೊಂಡೆ. ಸೊ ಹೇಗೆ ಕಾಣ್ತಿದ್ದಾಳೆ ನಮ್ಮ ದುತಿ ಹೇಳಿ. ಸೊ ಹೊಸ ಸ್ಟೈಲ್ ಅವಳ್ದು. ಸೊ ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೇಳಿದ್ರೆ, ನಾವು ಆದಿಚುಂಚನಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನಮ್ಮ ದೊಡ್ಡಪ್ಪ ಅವರು ದೇವ್ರು ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಆ್ಯಂಡ್ ಇನ್ನೊಂದೇನಪ್ಪ ಚೇಂಜಸ್ ಅಂತ ಹೇಳಿದ್ರೆ, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಟೈಮ್ ದಿನ ಬಸ್ಸಲ್ಲಿ ಅಷ್ಟು ಲಾಂಗ್ ಜರ್ನಿ ಕರ್ಕೊಂಡು ಹೋಗ್ತಾ ಇರೋದು. ಸೊ ಹೇಗಿದೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೇಗಾಗುತ್ತೆ ಅಂತ ನೋಡಬೇಕಿತ್ತು. ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀವಿ ಬಸ್ಸಲ್ಲೇ. ಸೊ ಸೊ ನಾವಿವಾಗ ಮೆಜೆಸ್ಟಿಕ್ KSRTC ಬಸ್ ಸ್ಟಾಪಲ್ಲಿದ್ದೀವಿ. ಸೊ ಮನೆಯಿಂದ ಮೆಟ್ರೋದಲ್ಲಿ ಬಂದು ಇಲ್ಲಿ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ಹಾಸನ ರೂಟ್ ಹೋಗುವಂಥದ್ದು. ಸೊ ಅಲ್ಲಿಂದ ಬೆಳ್ಳೂರು ಕ್ರಾಸ್ ಇಳಿದು ಬೆಳ್ಳೂರು ಕ್ರಾಸಿಂದ ಆಟೋದಲ್ಲಿ ಹೋಗಬೇಕಾಗತ್ತೆ. ಸೊ ಯಾವ್ಯಾವ ರೀತಿ ನಮ್ಮ ಜೊತೆ ರಿಯಾಕ್ಟ್ ಮಾಡಿದ್ಲು ಬಸ್ಸಲ್ಲಿ, ಹೇಗೆಲ್ಲ ಆಟ ಆಡಿದ್ಲು ಅಂತ ಹೇಳಿ ಈ ವಿಡಿಯೋನ ತೋರಿಸ್ತೀನಿ. ದಯವಿಟ್ಟು ಎಂಡ್ವರೆಗೂ ವಿಡಿಯೋನ ನೋಡಿ. ಯಾರ್ಯಾರು ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಸೊ ಇದು ನಾವೇನು ಮೊದಲೇ ಸರಿ ಹೋಗ್ತಾ ಇರೋದಲ್ಲ, ಯಾಕಂದರೆ ಕಾಲಭೈರವೇಶ್ವರ ಸ್ವಾಮಿ ನಮ್ಮ ಮನೆಯ ದೇವರು, ಅಂದರೆ ನಮ್ಮ ಅಮ್ಮನ ಮನೆ ದೇವರು. ಸೊ ತುಂಬ ಸಲ ಹೋಗಿದ್ದೀವಿ, ದೇವ್ರು ಮಾಡಿದ್ದೀವಿ. ಸೊ ದುತಿನ ಇದು 2ನೇ ಟೈಮ್ ಕರ್ಕೊಂಡು ಹೋಗ್ತಾ ಇರೋದು. ಒಂದು 5 ಮಂತ್ ಬೇಬಿ ಇದ್ದಾಗ ಕರ್ಕೊಂಡು ಹೋಗಿದ್ವಿ, ದೇವ್ರು ಮಾಡಿದ್ವಿ ಅಂತ ಹೇಳಿ. ಇದು 2ನೇ ಸಲ. ಆವಾಗ ವ್ಯಾನಲ್ಲಿ ಹೋಗಿದ್ದು, ಇದು ಬಸ್ಸಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮು. ಸೊ ಯಾವ್ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೇಳಿ ಹೋಗ್ತಾ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ನಿಯರ್ ಯಡಿಯೂರು 1-2 ಕಿಲೋಮೀಟರ್ ಇದ್ದಂಗೆ ಸ್ಟಾಪ್ ಮಾಡಿದ್ದಾರೆ. ಸೊ ಬ್ರೇಕು. ಸೊ ಅಲ್ಲಿಂದ ನಾವು ಬೆಳ್ಳೂರು ಕ್ರಾಸ್ ಇಳಿದು ಇಲ್ಲಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ತುಂಬಾ ಜನ ಆಯಿತು, ತುಂಬಾ ರಶ್ ಇದ್ದರು. ದೇವ್ರು ಮಾಡೋರು ತುಂಬ ಜನ ಇದ್ದರು. ಯಾಕಂದರೆ ಸಂಡೇ ಯಾವುದೋ ಶ್ರೀರಾಮನವಮಿ ಇತ್ತು, ಬುಧವಾರ ದಾಸಿಮಯ್ಯ ಜಯಂತಿ ಇತ್ತು. ಸೊ ಕೆಲವ್ರು ನಾನ್ ವೆಜ್ ತಿನ್ನಲ್ಲ. ಸೊ ಆಲ್ಮೋಸ್ಟ್ ಮಾಡೋರು ಇಲ್ಲಿ ಸಂಡೇನೇ ಮಾಡೋದು, ಫ್ರೀ ಇರುತ್ತಲ್ಲ ಹಾಗಂತ. ನೆಕ್ಸ್ಟು ಪೌರ್ಣಮಿ ಇರೋದ್ರಿಂದ ಈ ಸಂಡೇ ತುಂಬಾ ಜನ ಇದ್ದರು. ತುಂಬ ಕಷ್ಟ ಆಯಿತು ದರ್ಶನ ಮಾಡೋದಕ್ಕೂ. ಆ್ಯಂಡ್ ಯಾರ್ಯಾರು ವಿಸಿಟ್ ಮಾಡಿಲ್ಲ ಈ ಕ್ಷೇತ್ರಕ್ಕೆ ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಸೊ ಬಾಲಗಂಗಾಧರ ಸ್ವಾಮೀಜಿಗಳು ತುಂಬಾ ಚೆನ್ನಾಗಿ ಈ ಕ್ಷೇತ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ. ಮತ್ತು ಮುಂದಿನ ವೀಡಿಯೋದಲ್ಲಿ ನಾನು ಈ ಕ್ಷೇತ್ರದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ, ಹಾಗೆ ವಿಡಿಯೋನ ಪೂರ್ತಿ ನೋಡಿ. ಸೊ ನಾವು ಇವಾಗ ಎಂಟರ್ ಆದ್ವಿ ಆರ್ಚಿಗೆ, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಸೊ ಎಂಟರ್ ಆಗ್ತಾ ಇದ್ದೀವಿ. ಸೊ ಇಲ್ಲಿಂದ ನಾನು ಡೈರೆಕ್ಟಾಗಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ರಶ್ ಇದ್ದರೆ ಆಗೋದಿಲ್ಲ, ಇಲ್ಲ ಅಂದರೆ ಮಾಡಬೇಕಾಗುತ್ತೆ. ನೋಡೋಣ. ಇದು ಎಕ್ಸಾಕ್ಟಾಗಿ ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ, ಬೆಂಗಳೂರು ಮಂಗಳೂರು ಹೈವೇ ಇದೆಯಲ್ಲ, ಸೊ ಅಲ್ಲಿ ಬೆಳ್ಳೂರು ಕ್ರಾಸ್ ಅಂತ ಒಂದು ಊರಿದೆ. ಸೊ ಅಲ್ಲಿ ನಾವು ಇಳ್ಕೋಬೇಕಾಗುತ್ತೆ. ಅಲ್ಲಿಂದ 7ರಿಂದ 8 ಕಿಲೋಮೀಟರ್ ದೂರದಲ್ಲಿರೋ ಚುಂಚನಗಿರಿ. ಸೊ ಚುಂಚನಹಳ್ಳಿ ಅಂತ ಹೆಸರು ಹಳ್ಳಿ. ಇದಕ್ಕೆ ಚುಂಚನಗಿರಿ ಕ್ಷೇತ್ರದ ಹೆಸರು ಚುಂಚನಗಿರಿ ಅಂತ ಹೇಳಿ. ಸೊ ಇದು ಒಂದು ಮಹಾಸಂಸ್ಥಾನವಾಗಿದೆ, ಮಹಾಪೀಠವಾಗಿದೆ, ಆಯಿತಾ. ಸೊ ಇದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿಗೆ ಸೇರುತ್ತದೆ. ಸೊ
ಸೊ ನೋಡ್ತಾ ಇದ್ದೀರಾ ಅನಿಸುತ್ತೆ, ಇಲ್ಲಿ ಬಾಲಗಂಗಾಧರ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಈ ಸಂಸ್ಥಾನವನ್ನು ಹೆಚ್ಚು ಜನಪ್ರಿಯ ಮಾಡಿದ್ದು ಅವರೇ, ನಮ್ಮ ಬಾಲಗಂಗಾಧರ ಸ್ವಾಮಿಗಳು. ಇವಾಗ ಪ್ರೆಸೆಂಟ್ ಇರೋದು ನರೇಂದ್ರ ಸ್ವಾಮಿಗಳಿದ್ದಾರೆ. ಸೊ ನೀವು ಕೇಳಿದ್ದೀರಾ ಅನಿಸುತ್ತೆ, BGS ಅಂದರೆ ಬಾಲಗಂಗಾಧರ ಸ್ವಾಮಿಗಳು ಅಂತ. ಸೊ ಇವರ ಹೆಸರಲ್ಲಿ ಎಷ್ಟೋ ಸ್ಕೂಲ್ಗಳಾಗಿರ್ಬೋದು, ಹಾಸ್ಪಿಟಲ್ ಆಗಿರಬಹುದು, ಅನಾಥಾಶ್ರಮ, ವೃದ್ಧಾಶ್ರಮ, ಹೀಗೆ ಎಷ್ಟೋ ಥರಗಳನ್ನು ತೆರೆದಿದ್ದಾರೆ ಇವರು. ತುಂಬ ಜನಕ್ಕೆ ಮತ್ತು ಬಡವರಿಗಾಗಿರ್ಬೋದು, ವೃದ್ಧರಿಗಾಗಿರ್ಬೋದು ಆಶ್ರಯಗಳನ್ನ ನೀಡಿದ್ದಾರೆ. ತುಂಬ ಸ್ಕೂಲ್ಗಳು ಸಹ ಇದ್ದಾವೆ, ಹಾಸ್ಪಿಟಲ್ಗಳು ಇದ್ದಾವೆ. ಸೊ ಅಲ್ಲಿ ನೋಡ್ತಾ ಇರೋದು ನೀವು ತೇರು. ಸೊ ವರ್ಷಕ್ಕೆ ಒಂದ್ಸಲಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಸೊ ಇವಾಗ ರೀಸೆಂಟಾಗಿ ಒಂದು ವಾರದ ಹಿಂದೆ, ಮಾರ್ಚ್ ತಿಂಗಳಲ್ಲೇ ಒಂದು ವಾರದ ಹಿಂದೆ ನಡೆದಿತ್ತು ಜಾತ್ರೆ. ಸೊ ಆದಿಚುಂಚನಗಿರಿಯ ಜಾತ್ರೆ ನಡೆದಿರುತ್ತೆ. ತುಂಬಾ ಚೆನ್ನಾಗಿತ್ತು ಆ ಜಾತ್ರೆ. ತುಂಬಾ ಜನಗಳು ಸೇರಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಫುಲ್ಲು ದೇವಸ್ಥಾನ ಸುತ್ತ ಗಿರಿ ಸುತ್ತುತ್ತಾರೆ ಮತ್ತು ಆ ರಥನ ಎಳಿತಾರೆ. ತುಂಬಾ ಚೆನ್ನಾಗಿದೆ. ನೋಡ್ತಿದ್ದೀರಾ ಅನಿಸುತ್ತೆ, ಬೆಟ್ಟ ನೋಡಿ ಎಂಟ್ರೆನ್ಸು. ಇಲ್ಲಿಂದ ಮೆಟ್ಲನ್ನು ಹತ್ಕೊಂಡು ಹೋಗೋವಂಥದ್ದು, ಮೆಟ್ಲು ಹತ್ಕೊಂಡು ನಾವು ಹೋಗಬಹುದು. ಆ್ಯಂಡ್ ಇವಾಗ ಹೊಸದಾಗಿ ರೋಡನ್ನು ಮಾಡಿದ್ದಾರೆ. ಸೊ ವೆಹಿಕಲ್ಲು ಸಹ ದೇವಸ್ಥಾನ ಹತ್ರನೇ ಹೋಗುತ್ತೆ. ಸೊ ನಾವು ಆಟೋದಲ್ಲಿ ಬಂದಿರೋದ್ರಿಂದ ನಾವು ಡೈರೆಕ್ಟಾಗಿ ಗೇಟ್ ಹತ್ರನೇ ಇಳ್ಕೊತಾ ಇದ್ದೀವಿ. ಸೊ ಅಲ್ಲಿಂದ ಇಳ್ಕೊಂಡು ದೇವಸ್ಥಾನದವರೆಗೂ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಒಳಗಡೆ ದೇವಸ್ಥಾನದ ಹತ್ರ ಬಿಡೋದಿಲ್ಲ, ಸೊ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಜನ ಕಮ್ಮಿ ಇದ್ರೆ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ನೋಡೋಣ. ಇಳ್ಕೊಂಡು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಗಾಯ್ಸ್, ಕಾಲು ಇಡೋಕ್ಕಾಗ್ತಾ ಇಲ್ಲ, ಪಬ್ಬೆ ಬರ್ತಾ ಇದೆ, ಬರಿಗಾಲ ನಡೆಯೋಕ್ಕಾಗ್ತಾ ಇಲ್ಲ. ಸೊ ನಾವು ಚಪ್ಪಲಿ ಹಾಕೊಂಡು ಹೋಗ್ತಾ ಇದ್ದೀವಿ, ಅಲ್ಲೆಲ್ಲ ಬಿಡೋಣ ಅಂತ ಹೇಳಿ. ಸೊ ಬಂದ್ವಿ, ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ತುಂಬಾ ರಶ್ ಇದೆ, ಕ್ಯೂ ಇದೆ. ಆ್ಯಕ್ಚುಲಿ ಬಿಸಿಲಂತೂ ಸಿಕ್ಕಾಪಟ್ಟೆ, ಕಾಲಂತೂ ನನಗೆ ಚುಮ ಅಂತ ಹೇಳಿ ಬಬ್ಬೆ ಬರ್ತಾ ಇದೆ, ಅಷ್ಟು ಬಿಸಿಲಿದೆ. ಸೊ ಮಗುನ ಕರ್ಕೊಂಡು ಬರೋದು ತುಂಬಾ ಕಷ್ಟ ಆ್ಯಕ್ಚುಲಿ. ಸೊ ನಾವು ಒಳಗಡೆ ಬಂದ್ವಿ, ತುಂಬಾ ರಶ್ ಇತ್ತು. ಒಂದು 500 to 700 ಮೆಂಬರ್ಸ್ ಕ್ಯೂ ಇತ್ತು. ಅದರಿಂದ ನಮಗೆ ದರ್ಶನ ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಆಯಿತು. ಯಾಕಂದರೆ ಅವಳು ಬೇರೆ ಮಲ್ಕೊಂಡಿದ್ಲು ಮತ್ತು ಊಟ ಮಾಡಿರಲಿಲ್ಲ. ಸೊ ಲೇಟ್ ಆಗುತ್ತೆ, ಇನ್ನೂ 1 hour to 2 hour ಆಗುತ್ತೆ ಅಂತ ಹೇಳಿ ನಾವು ಆಚೆಯಿಂದನೇ ದರ್ಶನ ಮಾಡ್ಕೊಂಡು ಬಂದುಬಿಟ್ವಿ. ಸೊ ಇದು 2 ಫೋಟೋ ತೊಗೊಂಡ್ವಿ, ಗಣೇಶ ಮತ್ತು ಸುಬ್ರಹ್ಮಣ್ಯನ ಫೋಟೋ ತೊಗೊಂಡ್ವಿ ಅಷ್ಟೇ. ಒಳಗಡೆ ಹೋಗೋಕ್ಕಾಗಲಿಲ್ಲ ನಾವು. ಬಟ್ ನಮ್ಮ ಅಣ್ಣ ಅಮ್ಮ ಎಲ್ಲ ನೆನೆನೇ ಬಂದಿದ್ರು ಪೌರ್ಣಮಿ ಪೂಜೆಗೆ. ಸೊ ಅವ್ರು ವೀಡಿಯೋನ ತಗೊಳ್ಳೋಕೆ ಹೇಳಿದ್ದೆ. ಸೊ ನೀವು ದರ್ಶನ ಮಾಡ್ತಿದ್ದೀರಾ ಅನಿಸುತ್ತೆ, ಇದು ಪೌರ್ಣಮಿ ಪೂಜೆಯ ಅಲಂಕಾರ, ಭೈರವನ ಅಲಂಕಾರ. ಸೊ ನೋಡಿ ದರ್ಶನ ಮಾಡ್ಕೊಳ್ಳಿ. ಸೊ ನಾನು ಸಹ ವಿಡಿಯೋ ಮುಖಾಂತರ ದರ್ಶನ ಮಾಡಿಕೊಂಡೆ ಅಷ್ಟೇ. ತುಂಬ ಆಸೆ ಇತ್ತು, ಅಷ್ಟು ದೂರದಿಂದ ಬಂದು ದರ್ಶನ ಮಾಡೋಕ್ಕಾಗಲಿಲ್ಲ ಅನ್ನೋದೊಂದಿತ್ತು. ಬಟ್ ಆಚೆಯಿಂದನೇ ಮಾಡಿಕೊಂಡೆ. ತುಂಬಾ ಕಷ್ಟ ಗೈಸ್, ಯಾಕಂದರೆ ಭಾನುವಾರ ಭೈರವೇಶ್ವರನ ವಾರ ಆಗಿರೋದ್ರಿಂದ ಜನ ತುಂಬಾ ಇರ್ತಾರೆ. ಆ್ಯಂಡ್ ದೇವ್ರು ಮಾಡೋರು ತುಂಬ ಜನ ಇರೋದ್ರಿಂದ ಎಲ್ಲರೂ ಸಹ ಭಕ್ತಾದಿಗಳು ದರ್ಶನಕ್ಕೆ ಬಂದೇ ಬರ್ತಾರೆ. ಆದ್ದರಿಂದ ದರ್ಶನ ಮಾಡೋದಕ್ಕಾಗಲಿಲ್ಲ. ಆಲ್ಮೋಸ್ಟ್ ಯಾವಾಗಲೂ ಈ ಥರನೇ ಇರುತ್ತೆ ಸಂಡೇ ಟೈಮು. ಅದಕ್ಕೆ ಮಿಡಲ್ ಟೈಮಲ್ಲಿ ಬರಬೇಕಾಗುತ್ತೆ ನಾವು ದರ್ಶನ ಮಾಡಬೇಕು ಅಂತ ಹೇಳಿದ್ರೆ. ಬಟ್ ನಾವು ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ. ಸೊ ಭೈರವನ ದರ್ಶನ ಮಾಡ್ಕೊಳ್ಳಿ, ಇದು ಪೌರ್ಣಮಿ ಪೂಜೆಯ ಅಲಂಕಾರ. ಸೊ ಇದು ಆಚೆಯಿಂದನೇ ನಾವು ದರ್ಶನ ಮಾಡ್ಕೊಂಡ್ವಿ. ತುಂಬಾ ಜನ ಇದ್ದರು ಮತ್ತು ಬಿಸಿಲಿತ್ತು, ಆಗಲಿಲ್ಲ ನಮ್ಮ ಕೈಯಲ್ಲಿ. ಆ್ಯಂಡ್ ಮಗುನ ಕಟ್ಕೊಂಡು ನಾವು ದರ್ಶನ ಮಾಡೋದು ತುಂಬಾ ಕಷ್ಟ ಇತ್ತು ಆ ರಶಲ್ಲಿ. ಸೊ ಆಚೆನೇ ನಮಸ್ಕಾರ ಮಾಡ್ಕೊಂಡ್ವಿ ಅಷ್ಟೇ. ಆ್ಯಂಡ್ ಇನ್ನೊಂದು, ಈ ಸಂಸ್ಥಾನದ ಬಗ್ಗೆ ನೀವು ಸ್ವಲ್ಪ ಅದು ತಿಳ್ಕೊಬೇಕಾಗಿ ಒಂದು ಕುತೂಹಲ ಇದ್ದೇ ಇರುತ್ತೆ. ಏಕೆ ಇದನ್ನು ಚುಂಚನಗಿರಿ ಅಂತ ಕರಿತೀವಿ, ಏನಿದರ ಸ್ಪೆಷಾಲಿಟಿ ಅನ್ನೋದು ಕೆಲವರಿಗೆ ಕುತೂಹಲ ಇರುತ್ತೆ. ಸೊ ಅದನ್ನು ನಾನು ಇವಾಗ ಸ್ವಲ್ಪ ನನಗೇನು ಗೊತ್ತಿದೆಯೋ ಅದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಷ್ಟೇ. ಇದು ಬೆಟ್ಟದ ಮೇಲಿಂದ ತೆಗೆದಿರೋಂತಹ ವಿಡಿಯೋ. ಸೊ ನಮ್ಮ ಅಣ್ಣ ಬೆಟ್ಟ ಹತ್ತೀನಿ ಅಂತ ಹೇಳಿದರು. ಸೊ ಅವ್ರಿಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಬರೋದಕ್ಕೆ ಹೇಳಿದ್ದೆ. ಸೊ ಅವ್ರು ಬೆಟ್ಟ ಹತ್ತಿ ಸೊ ತೆಗೆದಿರೋಂತಹ ವಿಡಿಯೋ. ಸೊ ಅಲ್ಲಿ ಕಾಣ್ತಿದೆಯಲ್ಲ, ಅದು ಸ್ಕೂಲು.
ಲೆಫ್ಟ್ ಸೈಡ್ ಕಾಣ್ತಿರೋದು. ಆ್ಯಂಡ್ ಅಲ್ಲಿ ಸ್ಕೂಲು ಇದೆ ಮತ್ತು ಹಾಸ್ಪಿಟಲು ಇದೆ. ಇದು ಚೋಳರ ಕಂಬ ಅಂತ ಹೇಳಿ ಬೆಟ್ಟದ ತುದಿಯಲ್ಲಿರೋ ಅಂಥದ್ದು ಕಂಬ. ಸೊ ಫುಲ್ಲು ಬೆಟ್ಟ ಹತ್ತಿ ಮಾಡಿರೋವಂಥ ವಿಡಿಯೋ ಇದು. ಸೊ ನೋಡ್ತೀರಾ ಅನಿಸುತ್ತೆ ಎಷ್ಟು ರಮಣೀಯವಾಗಿದೆ, ಎಷ್ಟು ಸುಂದರವಾಗಿದೆ ಪ್ಲೇಸ್ ಅಂತ ಹೇಳಿ. ಸೊ ಚೋಳರ ಕಂಬ ಹತ್ತಿ ಅಲ್ಲಿ ಏನಾದರೂ ನಾವು ಹರಕೆ ಮಾಡಿಕೊಂಡು ಏನಾದರೂ ಕಟ್ಟಿದ್ರೆ ಕಾಯಿನ್ ಆಗಿರ್ಬೋದು, ಸೊ ಏನಾದರೂ ಕಲ್ಲು ಜೋಡಿಸೋದಾಗಿರ್ಬೋದು, ಸೊ ಈ ಥರ ನಾವೇನಾದರೂ ಸಂಕಲ್ಪ ಮಾಡಿಕೊಂಡ್ರೆ ಅದು ನೆರವೇರುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಇದು ಮೊದಲಿಂದನೂ ರೂಢಿ ಆಗಿದೆ. ಸೊ ನೋಡಿ, ಇದು ಕೆಳಗಡೆ ಕಾಣ್ತಿದ್ದಿಲ್ಲ ಗ್ಯಾಪು, ಇದು ಪಾತಾಳ. ಸೊ ಈ ಕಲ್ಲಿಂದ ಆ ಕಲ್ಲಿಗೆ ನಾವು ದಾಟ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇದು ಪೂರ್ತಿ ತುದಿಯ ಬೆಟ್ಟ ಹತ್ತಿರೋದು ಫುಲ್ಲು. ಆ್ಯಂಡ್ ಈ ಸಂಸ್ಥಾನ ಯಾಕೆ ಇಷ್ಟೊಂದು ಫೇಮಸ್ ಆಗಿದೆ ಅಂತ ಹೇಳಿದ್ರೆ, ಆ್ಯಂಡ್ ಇಲ್ಲಿ ಶಿವನೇ ಬಂದು ತಪಸ್ಸಿಗೆ ಕೂರಿದಂಥ ಸ್ಥಳವಾಗಿರುತ್ತೆ. ಸೊ ಇಲ್ಲಿ ಶಿವ ಅಂದರೆ ಕ್ಷೇತ್ರ ಅಂದರೆ ಆದಿ ಶಿವನೇ ಆಗಿರುತ್ತಾನೆ, ಆದಿ ಮೂಲ ದೇವರು ಶಿವನೇ ಆಗಿರುತ್ತಾನೆ. ಸೊ ಇದರ ಕ್ಷೇತ್ರ ಪಾಲಕನು ಕಾಲಭೈರವೇಶ್ವರ ಆಗಿರುತ್ತಾರೆ. ಸೊ ಇದಕ್ಕೆ ಚುಂಚನಗಿರಿ ಅಂತ ಏಕೆ ಹೆಸರು ಬಂತು ಅಂತ ಹೇಳಿದ್ರೆ, ಇಲ್ಲಿ ಚುಂಚ ಮತ್ತು ಕೆಂಚ ಅಂತ ಹೇಳಿ ಈ ಹಳ್ಳಿಯಲ್ಲಿ ರಾಕ್ಷಸರು ಇರ್ತಾರೆ, ಚುಂಚನ ಹಳ್ಳಿಯಲ್ಲಿ. ಸೊ ಆವಾಗ ಇಲ್ಲಿನ ಗ್ರಾಮಸ್ಥರು ಶಿವನ ಬಳಿ ಕೇಳಿದಾಗ ಇವರೊಬ್ಬರನ್ನು ಶಿವನ ಬಳಿ ಬಂದು ಗ್ರಾಮಸ್ಥರು ಏನು ಮೊರೆ ಕೇಳ್ತಾರೋ ಅವರಿಬ್ಬರ ರಾಕ್ಷಸರನ್ನು ಶಿವನು ಪತನ ಮಾಡ್ತಾರೆ. ಬಟ್ ಆ ಚುಂಚ ಅಂತ ಏನು ರಾಕ್ಷಸ ಇರುತ್ತಾರೋ ಆ ಹೆಸರೇ ಈ ಚುಂಚನಗಿರಿ ಅಂತ ಹೇಳಿ ಈ ಹಳ್ಳಿಗೆ ನಾಮಕರಣವಾಗುತ್ತೆ. ಚುಂಚನಗಿರಿ ಕ್ಷೇತ್ರ ಅಂತ ಹೇಳಿ ಪ್ರಸಿದ್ಧವಾಗುತ್ತೆ. ಸೊ ಚುಂಚನ ಹಳ್ಳಿ ಅನ್ನೋದು ಸಹ ಆ ಒಂದು ರಾಕ್ಷಸನ ಹೆಸರಾಗಿ ಬಂದಿರುತ್ತೆ. ಸೊ ಇದು ಕೆಲವೊಂದು ಕ್ಷೇತ್ರದ ಇನ್ಫಾರ್ಮೇಷನ್, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಹೇಳಿದ್ದೀನಿ ಅಷ್ಟೇ. ಆ್ಯಂಡ್ ಇದ್ರ ಬಗ್ಗೆ ತುಂಬ ಡೀಟೇಲಾಗಿ ತಿಳ್ಕೊಬೇಕು ಅಂದರೆ ಅದ್ರ ಬಗ್ಗೆ ಫಿಲಮು ಸಹ ಬಂದಿದೆ, ಆಜು ಚುಂಚನಗಿರಿ ಕ್ಷೇತ್ರ ಅಂತ ಹೇಳಿ ಫಿಲಮು ಸಹ ಬಂದಿದೆ. ಆ್ಯಂಡ್ ತಿಳ್ಕೊಳ್ಳೋರು ಆ ಫಿಲಮ್ ನೋಡಿ ತಿಳ್ಕೊಬಹುದು. ಆ್ಯಂಡ್ ಯಾರ್ಯಾರು ವಿಸಿಟ್ ಮಾಡಿಲ್ಲ ಒಂದ್ಸಲಿ ದಯವಿಟ್ಟು ಈ ಕ್ಷೇತ್ರಕ್ಕೆ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುವಂಥ ಪ್ಲೇಸು. ಆ ಬೆಟ್ಟ ಅಂತೂ ಆ ಗ್ರೀನರಿ ಮಧ್ಯ ಇರುವಂಥದ್ದು ತುಂಬಾ ರಮಣೀಯವಾಗಿ ಸುಂದರವಾಗಿ ಕಾಣುವಂಥದ್ದು. ಬಿಸಿಲಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ. ಬಟ್ ಬೇರೆ ಟೈಮಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಜಾಗ. ನನಗೆ ಈ ಜಾಗ ಅಂತೂ ತುಂಬ ಫೇವ್ರೆಟ್ ಪ್ಲೇಸು. ಸೊ ಈ ಒಂದು ಆರ್ಚಿಂದ ಅಲ್ಲಿ ಕಾಣೋವಂಥ ವ್ಯೂಸ್ ಇದೆಯಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಕಲ್ಯಾಣಿನೂ ಕಾಣುತ್ತೆ, ಇನ್ನು ಸ್ವಲ್ಪ ಮುಂದೆ ಹೋದರೆ ಕಲ್ಯಾಣಿ ಕಾಣುತ್ತೆ. ಬಟ್ ಇವಾಗ ಗ್ರೀನರಿ ಸ್ವಲ್ಪ ಜಾಸ್ತಿ ಬೆಳ್ಕೊಂಡಿರೋದ್ರಿಂದ ಕಲ್ಯಾಣಿ ಕಾಣ್ತಿಲ್ಲ ಅಷ್ಟೇ. ಸೊ ನಾವಿವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅವಳು ತುಂಬಾ ಹಸ್ವಾಗಿ ಅಳ್ತಿದ್ಲು, ನಮಗೂ ಸುಸ್ತಾಗೋಗಿತ್ತು ಬಿಸಿಲಲ್ಲಿ. ಸೊ ಊಟ ಮಾಡಿ ನಾವು ರೂಮಿಗೆ ಬಂದ್ವಿ ಆಲ್ರೆಡಿ. ಸೊ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಸ್ವಲ್ಪ ಸಾಕಾದಂಗೆ ಆಗಿತ್ತು. ಸೊ ಅವಳಿಗೂ ಸ್ಟ್ರೈನ್ ಆಗಿತ್ತು, ಆದ್ದರಿಂದ ರೂಮ್ ಮಾಡಿದ್ರು. ಸೊ ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಇವಳು ಸಹ ಊಟ ಮಾಡಿರಲಿಲ್ಲ, ಅಲ್ಲಿ ಮಾಡ್ಸೋಕ್ಕಾಗಲಿಲ್ಲ ಆಚೆ, ಅದಕ್ಕೆ ರೂಮಲ್ಲಿ ಬಂದು ಇನ್ನೊಂದ್ಸಲಿ ತಿನ್ನಿಸ್ತಾ ಇದ್ದೀನಿ. ಸೊ ಈ ಥರ ಆರಾಮಾಗಿ ಆಡ್ಕೊಂಡಿದ್ದಾಳೆ ನೋಡಿ ನಮ್ಮ ಜೊತೆ. ಸೊ ಅವಳು ಫ್ರೀಯಾಗಿ ತಣ್ಣಗಿದ್ರೆ ಆರಾಮಾಗಿ ಆಡ್ಕೊಂಡು ಇರ್ತಾಳೆ. ಬಿಸಿಲಲ್ಲಿ ನಮಗೆ ಆಗಲ್ಲ, ಬಟ್ ಮಕ್ಕಳಿಗೆ ಇನ್ನೊಂದು ಬಸ್ಸಲ್ಲಿ ಮಗುನ ಕಟ್ಕೊಂಡು ಹೋಗೋದು ತುಂಬಾನೇ ಕಷ್ಟ. ಯಾಕಂದರೆ KSRTC ಬಸ್ಸು ಫ್ರೀ ಬಿಟ್ಟಿರೋದ್ರಿಂದ ಜನ ತುಂಬಿಡ್ತಾರೆ. ಆ್ಯಂಡ್ ಸಂಡೇ ವಾರ ಆಗಿರೋದ್ರಿಂದ ಅವರು ತುಂಬಾ ರಶ್ ಆಗಿತ್ತು. ತುಂಬಾ ನಮಗೆ ಕಷ್ಟ ಆಯಿತು, ಎಕ್ಸ್ಪೀರಿಯನ್ಸು ಸ್ವಲ್ಪ ಕಷ್ಟನೇ ಆಯಿತು. ಯಾಕಂದರೆ ಕಾರಲ್ಲಿ ಹೋಗಿ ಅಭ್ಯಾಸ ಆಗಿತ್ತು, ಬಸ್ಸಲ್ಲಿ ಹೋಗಿ ಅಷ್ಟು ಲಾಂಗ್ ಜರ್ನಿ ಅಭ್ಯಾಸ ಆಗಿರಲಿಲ್ಲ. ಸೊ ಸ್ವಲ್ಪ ಕಷ್ಟ ಆಯಿತು ನಮಗೆ ಮಗುನ ಕಟ್ಕೊಂಡು. ಯಾಕಂದರೆ ಒಬ್ಬರು ಮಗುನ ಇಟ್ಕೊಂಡಿದ್ರೆ ಇನ್ನು ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಈ ಕಡೆ ಲಗೇಜ್ ಇಟ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಾಯಿತ್ತು. ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ನಿಮಗೆ ವಿಡಿಯೋ ಕ್ಯಾಪ್ಚರ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ಸು ಕೊಡೋದಕ್ಕೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ. ಹೀಗೆ ಮತ್ತಷ್ಟು ಕಂಟೆಂಟ್ಗಳೊಂದಿಗೆ ಆ್ಯಂಡ್ ರ್ಯಾಂಡಮ್ ವ್ಲಾಗೊಂದಿಗೆ ಬರ್ತಾನೆ ಇರ್ತೀನಿ ದುತಿ ಜೊತೆ. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್.